ಶೃಂಗೇರಿಯ ಜೆಡಿಎಸ್ ಕಚೇರಿಯಲ್ಲಿ ಮಹಿಳಾ ಪೌರ ಕಾರ್ಮಿಕರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿ. ಹುಟ್ಟುಹಬ್ಬ ಎಂದರೆ ಸಾಮಾನ್ಯವಾಗಿ ಶುಭಾಶಯಗಳು, ಕೇಕ್ ಕತ್ತರಿಸುವುದು, ಹೂಗುಚ್ಛಗಳು, ಸಂಭ್ರಮ, ಅದ್ದೂರಿ ಕಾರ್ಯಕ್ರಮಗಳು ಮತ್ತು ಗಣ್ಯರ ಉಪಸ್ಥಿತಿ ಎನ್ನುವುದು ನಮ್ಮೆಲ್ಲರ ಮನಸ್ಸಿಗೆ ಬರುವ ಚಿತ್ರಣ. ಆದರೆ ಕೆಲವರು ಮಾತ್ರ ತಮ್ಮ ಜೀವನದ ವಿಶೇಷ ದಿನವನ್ನ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ಅವಕಾಶವನ್ನಾಗಿ ಪರಿವರ್ತಿಸುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರು, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿಯವರು. ಉದ್ಯಮ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನದಲ್ಲಿರುವ ಅವರು ಬಯಸಿದ್ದರೆ ಬೆಂಗಳೂರು, ಮೈಸೂರು ಅಥವಾ ದೆಹಲಿಯಂತಹ ನಗರಗಳಲ್ಲಿ ಉದ್ಯಮಿಗಳು, ರಾಜಕೀಯ ಮುಖಂಡರು ಹಾಗೂ ಗಣ್ಯರೊಂದಿಗೆ ಅದ್ದೂರಿಯಾಗಿ ತಮ್ಮ ಜನ್ಮದಿನವನ್ನು ಆಚರಿಸಬಹುದಾಗಿತ್ತು. ಆದರೆ ಅವರು ಆ ಮಾರ್ಗದರ್ಶನವನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಸಮಾಜದ ನಿಜವಾದ ಸೇವಕರಾಗಿರುವ ಮಹಿಳಾ ಪೌರ ಕಾರ್ಮಿಕರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಮಾನವೀಯತೆ ಮತ್ತು ಗೌರವದ ಹೊಸ ಸಂದೇಶವನ್ನು ಸಮಾಜಕ್ಕೆ ನೀಡಿದರು. ಶೃಂಗೇರಿ ತಾಲೂಕು ರಾಜ್ಯದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿರುವ ಕ್ಷೇತ್ರ. ಈ ತಾಲೂಕಿನ 9 ಗ್ರಾಮ ಪಂಚಾಯಿತಿಗಳಲ್ಲಿ ಮನೆಗಳಲ್ಲಿ ಕಸ ಸಂಗ್ರಹಿಸಿ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕಿಸಿ ಪರಿಸರವನ್ನು ಸ್ವಚ್ಛವಾಗಿಡುವ ಮಹತ್ತರದ ಜವಾಬ್ದಾರಿಯನ್ನು ಮಹಿಳಾ ಪೌರ ಕಾರ್ಮಿಕರು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಾರೆ. ಇದು ಕೇವಲ ಕಸ ಸಂಗ್ರಹಿಸುವ ಕೆಲಸವಲ್ಲ. ಪ್ರತಿ ಬೆಳಿಗ್ಗೆಯಿಂದ ಮನೆಗೆ ತೆರಳಿ ಬಾಗಿಲು ತಟ್ಟಿ ಕಸ ಸಂಗ್ರಹಿಸುವುದು, ಮಳೆ ಬಿಸಿಲನ್ನು ಲೆಕ್ಕಿಸದೆ ಕೆಲಸ ಮಾಡುವುದು, 4 ಚಕ್ರದ ವಾಹನಗಳನ್ನು ಚಲಾಯಿಸುವುದು, ಗ್ರಾಮಗಳ ಸ್ವಚ್ಛತೆ ಕಾಪಾಡುವುದು ಹಾಗೂ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವುದು ಇವೆಲ್ಲವೂ ಅವರ ದಿನನಿತ್ಯದ ಕರ್ತವ್ಯಗಳಾಗಿವೆ. ಅವರ ಈ ನಿಸ್ವಾರ್ಥ ಸೇವೆಯಿಂದಲೇ ಅನೇಕ ಗ್ರಾಮಗಳು ಇಂದು ಸ್ವಚ್ಛ ಹಾಗೂ ಆರೋಗ್ಯಕರ ವಾತಾವರಣವನ್ನು ಹೊಂದಿದೆ. ಈ ಮಹಿಳೆಯರ ಶ್ರಮವನ್ನು ಗೌರವಿಸುವ ಉದ್ದೇಶದಿಂದಲೇ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು ತಮ್ಮ ಜನ್ಮದಿನವನ್ನು ಅವರೊಂದಿಗೆ ಆಚರಿಸುವ ನಿರ್ಧಾರ ಕೈಗೊಂಡರು. ಇದು ಕೇವಲ ಹುಟ್ಟುಹಬ್ಬದ ಆಚರಣೆಯಾಗಿರಲಿಲ್ಲ, ಸಮಾಜದ ಬೆನ್ನೆಲುಬಾಗಿರುವ ಕಾರ್ಮಿಕರಿಗೆ ಸಲ್ಲಿಸಿದ ಗೌರವದ ನಮನವಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹಿಳಾ ಪೌರ ಕಾರ್ಮಿಕೆ ಮಾನಸರವರು ತಮ್ಮ ಬದುಕಿನ ಹೋರಾಟವನ್ನು ಹಂಚಿಕೊಂಡರು. ಮಹಿಳೆಯಾಗಿ ಪೌರ ಕಾರ್ಮಿಕರ ಕೆಲಸ ಮಾಡುವುದು ಸುಲಭವಲ್ಲ. ಅದರಲ್ಲೂ ಮಲೆನಾಡಿನ ಕಠಿಣ ರಸ್ತೆಗಳಲ್ಲಿ 4 ಚಕ್ರದ ವಾಹನ ಚಲಾಯಿಸುವುದನ್ನು ಕಲಿಯುವುದು ಇನ್ನಷ್ಟು ಸವಾಲಿನ ಕೆಲಸ. ಸಮಾಜದಲ್ಲಿ ಮಹಿಳೆಯರಿಗೆ ವಾಹನ ಚಾಲನೆ ಕಲಿಸುವುದಕ್ಕೂ ಹಿಂಜರಿಯುವ ಪರಿಸ್ಥಿತಿಯ ನಡುವೆ ತಾವು ಧೈರ್ಯದಿಂದ ವಾಹನ ಚಾಲನೆ ಕಲಿತು ಇಂದು ತಮ್ಮ ಕುಟುಂಬವನ್ನು ಸ್ವಾಭಿಮಾನದಿಂದ ನಡೆಸುತ್ತಿದ್ದೇನೆ ಎಂದು ಅವರು ಭಾವುಕರಾಗಿ ಹೇಳಿದರು. ಇನ್ನೋರ್ವ ಪೌರ ಕಾರ್ಮಿಕೆ ಶ್ರೀಮತಿ ವಸಂತಲಕ್ಷ್ಮಿ ಅವರು ಮಾತನಾಡುತ್ತಾ, ಮನೆಗೆ ಕಸ ಸಂಗ್ರಹಿಸಲು ಹೋದಾಗ ಕೆಲವರು ನಮ್ಮನ್ನು ಕೇವಲ ಕಸ ಎತ್ತುವರಂತೆ ನೋಡುವುದು ನೋವುಂಟು ಮಾಡುತ್ತದೆ. ಆದರೆ ನಾವು ಮಾಡುತ್ತಿರುವ ಕೆಲಸ ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಗೆ ಅತ್ಯಂತ ಅಗತ್ಯವಾದ ಸೇವೆಯಾಗಿದೆ. ನಮ್ಮ ಕೆಲಸದ ಮೇಲೆ ನಮಗೆ ಹೆಮ್ಮೆ ಇದೆ. ಶೃಂಗೇರಿ ತಾಲೂಕನ್ನು ಸ್ವಚ್ಛ ಹಾಗೂ ಸುಂದರವಾಗಿಡುವ ಸಂಕಲ್ಪದೊಂದಿಗೆ ನಾವು ಪ್ರತಿದಿನ ಕೆಲಸ ಮಾಡುತ್ತಿದ್ದೇವೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದರು. ಶ್ರೀಮತಿ ಶಶಿಕಲಾರವರು ಮಾತನಾಡುತ್ತಾ ತಮ್ಮ ವೈಯಕ್ತಿಕ ಬದುಕಿನ ಅನುಭವವನ್ನು ಹಂಚಿಕೊಂಡ ಅವರು, ಆರಂಭದಲ್ಲಿ ತಮ್ಮ ಕುಟುಂಬವೇ ಈ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ತಮ್ಮ ಪತಿಯ ಪ್ರೋತ್ಸಾಹ, ವಾಹನ ಚಾಲನೆ ಕಲಿಸಿದ ಸಹಕಾರ ಹಾಗೂ ನಂತರ ಕುಟುಂಬದ ಸಂಪೂರ್ಣ ಬೆಂಬಲದಿಂದ ಇಂದು ಆತ್ಮಗೌರವದಿಂದ ಈ ಸೇವೆಯನ್ನು ನಿರ್ವಹಿಸುತ್ತಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಆಶಾ ಕೇಶವ್ ಅವರು ಅಮ್ಮ ಫೌಂಡೇಶನ್ ಬಗ್ಗೆ ತಮ್ಮ ಹೃದಯಸ್ಪರ್ಶಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಮ್ಮ ಫೌಂಡೇಶನ್ ನಮ್ಮನ್ನು ಕಾರ್ಮಿಕರಂತೆ ಅಲ್ಲ, ಮನೆಯ ಸದಸ್ಯರಂತೆ ಕಾಣುತ್ತದೆ. ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು ನಮ್ಮನ್ನು ತಂಗಿ ಎಂದು ಆತ್ಮೀಯವಾಗಿ ಕರೆಯುವ ರೀತಿ ನಮಗೆ ಅಪಾರ ಗೌರವವನ್ನು ನೀಡುತ್ತದೆ. ಇದೇ ಕಾರಣದಿಂದ ನಾನು ಅಮ್ಮ ಫೌಂಡೇಶನ್ನ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಸುಧಾಕರ್ ಎಸ್ ಶೆಟ್ಟಿ ಅವರು, ಮಹಿಳೆಯರಿಗೆ ಸಮಾಜದಲ್ಲಿ ಯಾವುದೇ ರೀತಿಯ ತಿರಸ್ಕಾರ ಅಥವಾ ಅವಮಾನ ಇರಬಾರದು ಎಂದು ಸ್ಪಷ್ಟ ಸಂದೇಶ ನೀಡಿದರು. ಶೃಂಗೇರಿ ಕ್ಷೇತ್ರದ ಮಹಿಳೆಯರು ಇಂದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಅನೇಕ ಕಡೆ ಮಹಿಳೆಯರು ಅಧಿಕಾರದಲ್ಲಿದ್ದರೂ ಅವರ ಪರವಾಗಿ ಪುರುಷರೇ ಕೆಲಸ ನಿರ್ವಹಿಸುತ್ತಾರೆ. ಆದರೆ ಶೃಂಗೇರಿ ಕ್ಷೇತ್ರದಲ್ಲಿ ಮಹಿಳೆಯರೇ ಸ್ವತಃ 4 ಚಕ್ರದ ವಾಹನಗಳನ್ನು ಚಲಾಯಿಸಿ ಕಸ ಸಂಗ್ರಹಿಸಿ ಗ್ರಾಮಗಳ ಸ್ವಚ್ಛತೆಯನ್ನು ಕಾಪಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಈ ಮಹಿಳೆಯರು ಕೇವಲ ತಮ್ಮ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜ ಆರೋಗ್ಯಕರ ಹಾಗೂ ಸ್ವಚ್ಛವಾಗಿಡುವ ಮಹತ್ತರದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವರ ಸೇವೆಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದಲೇ ನನ್ನ ಹುಟ್ಟುಹಬ್ಬದಂದು ಈ 23 ಜನ ಮಹಿಳಾ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸುವ ಅವಕಾಶ ನನಗೆ ದೊರೆತಿರುವುದು ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ಒಂದಾಗಿದೆ ಎಂದು ಅವರು ಭಾವಪೂರ್ಣವಾಗಿ ನುಡಿದರು. ಈ ಸಂದರ್ಭದಲ್ಲಿ 23 ಜನ ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಅವರ ಸೇವೆಯನ್ನು ಕೊಂಡಾಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಪ್ರತಿಯೊಂದು ಕ್ಷಣವೂ
ಗೌರವ, ಆತ್ಮೀಯತೆ, ಕೃತಜ್ಞತೆ ಹಾಗೂ ಮಾನವೀಯ ಮೌಲ್ಯಗಳಿಂದ ತುಂಬಿತ್ತು. ಒಬ್ಬ ನಾಯಕನ ಶ್ರೇಷ್ಠತೆ ಅವನು ಎಷ್ಟು ದೊಡ್ಡ ವೇದಿಕೆಯಲ್ಲಿ ನಿಲ್ಲುತ್ತಾನೆ ಎಂಬುದರಲ್ಲಿ ಇರುವುದಿಲ್ಲ, ಸಮಾಜದ ಅತಿ ಸಾಮಾನ್ಯ ವ್ಯಕ್ತಿಯ ಕೈ ಹಿಡಿದು ಅವರ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವ ಗುಣದಲ್ಲಿ ಅಡಗಿದೆ. ಮಹಿಳಾ ಪೌರ ಕಾರ್ಮಿಕರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಈ ವಿಶಿಷ್ಟ ಕಾರ್ಯಕ್ರಮವು ಸಮಾಜಕ್ಕೆ ಮಾನವೀಯತೆಯ ಸಂದೇಶ ಸಾರುವಂತಾಗಿದೆ. ಸ್ವಷ್ಟ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿರುವ ಎಲ್ಲ ಮಹಿಳಾ ಪೌರ ಕಾರ್ಮಿಕರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅವರ ಸೇವೆ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂದರು.